ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಕೊರಗೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ಒಂದು ಅತಿ ದೊಡ್ಡ ಮೈಲುಗಲ್ಲನ್ನೇ ಸಾಧಿಸಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ವಿಶ್ವದ ಅತಿ ದೊಡ್ಡ ಮಾನವ ಸರಪಳಿಯನ್ನ ಇವತ್ತು ನಿರ್ಮಿಸಿ ಕರ್ನಾಟಕ ಒಂದು ಇತಿಹಾಸನೇ ಬರೆದಿದೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಹಾರ್ದಿಕ ಶುಭಾಶಯಗಳು. ಸುಮಾರು 17 ವರ್ಷಗಳ ಹಿಂದೆ ಅಂದರೆ 2007ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಘೋಷಣೆ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಪ್ರಪಂಚಾದ್ಯಂತ ಈ ದಿನವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸುತ್ತಾ ಬರುತ್ತಿದ್ದು, ಇಂದು ಸೆಪ್ಟೆಂಬರ್ 15 ಆಗಿದ್ದು, ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ವಿಶೇಷತೆಯನ್ನು ನಮ್ಮ ಕರ್ನಾಟಕದ ಘನ ಸರ್ಕಾರವು ಒಂದು ಗಿನ್ನಿಸ್ ದಾಖಲೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸುತ್ತಾ ಬಂದಿದ್ದರೂ ಸಹ ಈ ವರ್ಷ ವಿಶೇಷವಾಗಿ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಒಂದು ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಒಂದು ಗಿನ್ನಿಸ್ ದಾಖಲೆ ಬರೆದಿದ್ದೇನೆ ಅಂತಲೇ ಹೇಳ್ಬೋದು. ಜನಸಾಮಾನ್ಯರೊಂದಿಗೆ ಸೇರಿ ಇಂಥದ್ದೊಂದು ಮಹತ್ತರ ಕೆಲಸವನ್ನು ಮಾಡುವಂಥ ನೇತೃತ್ವವನ್ನು ರಾಜ್ಯ ಸರ್ಕಾರ ವಹಿಸಿಕೊಂಡಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವ ಮತ್ತು ಅದನ್ನು ಹೆಚ್ಚು ಹೆಚ್ಚು ಉತ್ತೇಜಿಸುವ ನಮ್ಮ ಸರ್ಕಾರದ ಬದ್ಧತೆಗೆ ಅನುಸಾರವಾಗಿ ಈ ಮಾನವ ಸರಪಳಿಯನ್ನು ಆಯೋಜಿಸಲಾಗಿದ್ದು, ಇದು ಬೀದರ್ನಿಂದ ಚಾಮರಾಜನಗರದವರೆಗೂ ಒಟ್ಟು 31 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಸುಮಾರು 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ಇದಾಗಲಿದ್ದು, ಜಗತ್ತಿನ ಅತಿ ಉದ್ದವಾದ ಮಾನವ ಸರಪಳಿ ಇದು ಆಗಲಿದೆ. ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಪ್ರತಿ ಕಿಲೋಮೀಟರ್ಗೆ 1000 ಜನ ಇರಲಿದ್ದು, ಈ ದಿನದಂದು ಇನ್ನೊಂದು ವಿಶೇಷತೆ ಏನಂತಂದರೆ, ಪ್ರತಿಯೊಂದು ಪಾಯಿಂಟ್ಗಳಲ್ಲಿ ಅಂದರೆ ಒಂದೊಂದು ತಾಲೂಕುಗಳಲ್ಲೂ ಸಹ ಸುಮಾರು 10 ಲಕ್ಷ ಸಸಿಗಳನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಹಮ್ಮಿಕೊಂಡಿದ್ದು, ಇದು ಒಂದು ಮಾನವ ಸರಪಳಿಯ ವಿಶೇಷತೆ ಅಂತ ಹೇಳಬಹುದು. ಏನು ಕ್ವಶನ್ ಹೋಗ್ರಿ, ಬೋಲೋ ಭಾರತ್ ಮಾತಾ ಕಿ ಏನ್ರಿ? ಮೆಂಬರ್ ಒಳಸರಲ್ಲ
ಸಾಲಿ ಹುಡುಗ ಸಾಲಿ ಬಿಡಿಸ್ಕೊಂಬಂದಾರ ಇಲ್ಲಿ ರವಿವಾರ್ಸ್ಗೆ ಸಾಲ ಸುಟ್ಟಿ ಸೋಮವಾರ ಕೊಟ್ಟೆ ಅಂತೇಳಿ ರವಿವಾರ ಕರ್ಕೊಂಬಂದಾರ ನೋಡ್ರಿ ಅವರು 3 ದಿನ ಆಗ್ಬೇಕು ರೀ ಸಲ ಇದು ರಾಮದುರ್ಗ ತಾಲೂಕು ಚಲೋ ಅನ್ರಿ ಅಣ್ಣ ಗ್ಯಾಪ್ ಬಂದಿದ್ದು ಆಗ್ತಾವ ಅವನು ಕಿವ್ಯಾಗ ಬುದ್ದಮ್ಮ ಅಲ್ಲ ರೀ ಹಾಯ್ ಮಾಡಬಾರ್ದು ಅದಕ್ಕೆ ಭಾರತ ಮಾತೆಗೆ ಜೈ ಅನ್ರಿ ಇವ್ರು ಸಂವಿಧಾನ ಓದತ್ತಾರೇನ್ರಿ ತೋ ಅಂತಕ್ಕೆ ಸಾಕಾಯ್ತು ಏನು ಮಾಡೋದು ಎಲ್ಲರಿಗೂ ಹೌದಲ್ರಿ
ಬರಲ್ಲ ಇದಕ್ಕ ಅನ್ಕೋದವು ಯಾಕ್ರಿ ಅಲ್ಲ ರೀ ಹಾಯ್ ಮಾಡಬಾರ್ದು ಅದಕ್ಕೆ ಭಾರತ ಮಾತಾಗ ಜೈ ಏನ್ರಿ ಇವ್ರು ಸಂವಿಧಾನ ಓದತ್ತಾರ ಏನ್ರಿ ತೋ ಅಂತಕ್ಕೆ ಸಾಕಾಯ್ತು ಏನು ಮಾಡೋದು ಎಲ್ಲರಿಗೂ ಮುಗಿದಲ್ರಿ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಬೋಲೋ ಭಾರತ್ ಮಾತಾ ಕಿ ವಂದೇ